ಪಟ್ಟಣದಲ್ಲಿ ಕಾರ್ಮಿಕರ ರಣಕಹಳೆ, ಸರ್ಕಾರದ ವಿರುದ್ಧ ಬೀದಿಗಿಳಿದು ಕೆಂಪು ಬಾವುಟ ಪ್ರದರ್ಶಿಸಿದ ಶ್ರಮಿಕ ವರ್ಗ. ಸಿದ್ದರೂಢ ಮಠದಿಂದ ಲೋಕೋಪಯೋಗಿ ಇಲಾಖೆವರೆಗೆ ಬೃಹತ್ ಪಾದಯಾತ್ರೆ. ಸುಡಿ ಕ್ರಾಸ್, ಮುಲಾನ್ಬಾವಿ ಕ್ರಾಸ್ನಲ್ಲಿ ಪ್ರತಿಭಟನಾಕಾರರು ಆಕ್ರೋಶದ ಘೋಷಣೆ ಮಾಡಿದ್ದಾರೆ. ಬಗರ್ ಹುಕುಂ ಹಕ್ಕುಪತ್ರ ಮತ್ತು ಕನಿಷ್ಠ ವೇತನಕ್ಕೆ ಆಗ್ರಹ. ರೋಣ ಉಪ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಜೆಸಿಟಿಯು ಒಕ್ಕೂಟ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಗದಗ ಜಿಲ್ಲೆಯ ರೋಣ ತಾಲೂಕು ಇಂದು ಸಂಪೂರ್ಣ ಕೆಂಪುಮಯವಾಗಿತ್ತು. ಸಾವಿರಾರು ಕಾರ್ಮಿಕರು ಹಾಗೂ ರೈತರು ಒಗ್ಗೂಡಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೋಣ ಪಟ್ಟಣದ ಗಜೇಂದ್ರಗಡ ರಸ್ತೆಯಲ್ಲಿ ಇರುವ ಶ್ರೀ ಸಿದ್ದರೂಢ ಮಠದಿಂದ ಪ್ರತಿಭಟನೆಯ ಕಿಚ್ಚು ಆರಂಭವಾಗಿದೆ. ಜೆಸಿಟಿಯು ಸಂಘಟನೆಯ ನೇತೃತ್ವದಲ್ಲಿ ಸೇರಿದ ನೂರಾರು ಕಾರ್ಯಕರ್ತರು ಸರ್ಕಾರದ ನೀತಿಗಳ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸಿದ್ದರೂಢ ಮಠದಿಂದ ಹೊರಟ ಈ ಬೃಹತ್ ಮೆರವಣಿಗೆ ಪಟ್ಟಣದ ಪ್ರಮುಖ ವೃತ್ತಗಳು ಆದ ಸುಡಿ ಕ್ರಾಸ್ ಮತ್ತು ಮುಲಾನ್ಬಾವಿ ಕ್ರಾಸ್ ಮಾರ್ಗವಾಗಿ ಸಾಗಿದೆ. ರಸ್ತೆಯುದ್ದಕ್ಕೂ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯುವಂತೆ ಹಾಗೂ ದಿನಗೂಲಿ ನೌಕರ ಹಕ್ಕುಗಳನ್ನು ರಕ್ಷಿಸುವಂತೆ ಆಗ್ರಹಿಸಿ ಘೋಷಣೆಗಳು ಮೊಳಗಿದ್ದಾವೆ. ಮೆರವಣಿಗೆ ಸಾಗಿದ ದಾರಿ ಉದ್ದಕ್ಕೂ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಪ್ರತಿಭಟನಾಕಾರರು ಯಶಸ್ವಿಯಾಗಿದ್ದಾರೆ. ಪ್ರತಿಭಟನಾ ನಡಿಗೆಯು ಅಂತಿಮವಾಗಿ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಆವರಣವನ್ನು ತಲುಪಿದೆ. ಅಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮುಖಂಡರು ಮಾತನಾಡಿ, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸಬೇಕು ಹಾಗೂ ಕನಿಷ್ಠ ವೇತನವನ್ನ ಜಾರಿಗೊಳಿಸಬೇಕು ಅಂತ ಗುಡುಗಿದ್ದಾರೆ. ಅವ್ರ ಮಕ್ಕಳಿಗೆ ಅಂತ ಶಿಕ್ಷಣ ಕೊಡಬೇಕು, ಅವ್ರ ಆರೋಗ್ಯ ಎಂತಾದ್ರು, ಅವ್ರ ಉದ್ಯೋಗ ಯಾವುದನ್ನು ಬೇಕಂತ ಬಯಸ್ತಾ ಇದ್ದಾರೆ. ಯಾವ ಬಗ್ಗೆಯೂ ಕೂಡ ಲೋಕಸಭೆಯಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಏನಿದ್ರು ಅವನ ಬಗ್ಗೆ ಅವನ ಬಗ್ಗೆ ಅವನು ಎಲ್ಲ ಫೈಲ್ಸ್ಗಳು ಬರೀ ಅವರು ಫೈಲ್ಸ್ಗಳು ಯಾವ ಫೈಲ್ಸ್ಗಳನ್ನೆಲ್ಲ ಗೊತ್ತಿದೆ. ಆದ್ರೆ ಆ ಫೈಲ್ಸ್ಗಳು ಅವ್ರು ಒಳಗಡೆ ಇಟ್ಕೋಬೇಕಾಗಿತ್ತು. ಅದನ್ನೀಗ ಬಹಿರಂಗವಾಗಿ ಬರ್ತಾ ಇದೆ. ಅಂದ್ರೆ ನಾವಿರೋದೇ ಇವನ್ನೆಲ್ಲ ಖುಲಾಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಆಮೇಲೆ ಮೋದಿ ಸಾಹೇಬ್ ಇನ್ನೊಂದೆಲ್ಲ ಮಾಡ್ತಾ ಇದೆ. ಶಿಲಾಬೆಟ್ಟಿ ತೊಟ್ಟಿ ಬರ್ತಾ ಅವರು ಯಾರು ನೋಡಿ. ಈಗ ನಾವು ಒಂದೊಂದು ಖಾತೆಗೆ ಒಬ್ಬೊಬ್ಬರ ನೇಮಕ ಮಾಡ್ತೀವಿ. ಯಾರು ಅರಣ್ಯ ಖಾತೆ ಸಚಿವರು ಯಾರು, ಆಮೇಲೆ ಮಕ್ಕಳ ಖಾತೆ ಸಚಿವರು ಯಾರು, ಫುಡ್ ಖಾತೆ ಸಚಿವರು ಯಾರು, ಆಮೇಲೆ ರೈತಾಪಿ ವರ್ಗದ ಖಾತೆ ಕೃಷಿ ಖಾತೆ ಸಚಿವರು ಯಾರು, ಕೈಗಾರಿಕೋದ್ಯಮ ಸಚಿವರು ಯಾರು, ರೈಲ್ವೆ ಡಿಪಾರ್ಟ್ಮೆಂಟ್ ಯಾರು, ಆಮೇಲೆ BSNL ಯಾರು, ಇವೆಲ್ಲವನ್ನು ನೋಡ್ತೀವಿ. ಆದ್ರೆ ಆ ಮನುಷ್ಯ ಅವನ ಮುಖ ಮಾತ್ರ ತೋರಿಸ್ತಾರೆ ಹೊರತು ಒಬ್ಬೇ ಒಬ್ಬ ಸಚಿವರ ಮುಖ ಎಲ್ಲರೂ ನೋಡ್ತಾ ಇದ್ದೀರಾ. ನೀವು ರಾಜ್ಯದಲ್ಲಿ ಒಬ್ಬರೊಬ್ಬರನ್ನು ನೋಡ್ತೀರಿ, ಕಂದಾಯ ಸಚಿವರು ನೋಡ್ತೀರಿ, ಈ ಕಡೆ ಕೃಷಿ ಸಚಿವರು ನೋಡ್ತೀರಿ, ಈ ಕಡೆ ವಿದ್ಯುತ್ ಖಾತೆ ಸಚಿವರು ನೋಡ್ತೀರಿ. ಅವರು ಮಾತುಗಳು ಬರ್ತಾವೆ. ಆದ್ರೆ ಕೇಂದ್ರದಲ್ಲಿ ಅವನೊಬ್ಬರೇ ಅಂದ್ರೆ ಸರ್ವಾಧಿಕಾರಿತ್ವ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಅವನು ರಬ್ಬರ್ ಸ್ಟ್ಯಾಂಪ್ ಮೋದಿ. ನಾವೆಲ್ಲಿ ಬೇಕಾದ್ರೂ ನೇರವಾಗಿ ಹೇಳ್ತೀವಿ, ಮೋದಿ ಒಬ್ಬ ರಬ್ಬರ್ ಸ್ಟ್ಯಾಂಪ್. ಯಾರ್ದು? RSS ರಬ್ಬರ್ ಸ್ಟ್ಯಾಂಪ್. ಅವನಿಗೆ ಸ್ವಂತ ಒಂದೇ ಒಂದು ಅಕ್ಷರಗಳನ್ನ ಅವನು ಕೈಯಾರೆ ಇವತ್ತಿಗೂ ಕೂಡ ಬರೀಲಿಕ್ಕಾಗಲ್ಲ ಅಂತ ಮನುಷ್ಯ. ಅವನು ಟೀ ಮಾರಿದ ಹೇಳಿದ 6 ವರ್ಷದಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ ಆ ಕಾಲದಲ್ಲಿ. ಅವಾಗ ಟೀ ಮಾರಿದ್ದ ರೈಲ್ವೆ ಸ್ಟೇಷನ್ದಲ್ಲಿ ಎಂತ ಮಾನಸ್ಕೊಂಡು ಬರ್ತಾರೆ. ಹೌದಾ? ಇವೆಲ್ಲವೂ ಕೂಡ ಸುಳ್ಳು ಹೇಳ್ಕೊಂಡು ಎಲ್ಲ ನಾನೇ ಸರ್ವಾಧಿಕಾರಿತ್ವವನ್ನು ತಿಳ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು, ನೀವೆಲ್ಲ ಈ ಕೆಂಬಾವುಟದ ನಾಯಕರು ಎಲ್ಲರೂ ಕೂಡ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಿಮ್ಮ ಬಗ್ಗೆ, ಅಂಗನವಾಡಿ ಬಗ್ಗೆ, ಆಶಾ ಬಗ್ಗೆ, ರೈತರ ಬಗ್ಗೆ, ಎಲ್ಲರ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ಅದಕ್ಕೆ ಉತ್ತರ ಕೊಡಬಾರೋ ಮಹಾಸ್ವಾಮಿ ಅಂತಂದ್ರೆ ಪಲಾಯನ ಮಾಡಿದ್ದಾರೆ. ಏನಂತೇಳಿ, ಇಲ್ಲ ವಿರೋಧ ಪಕ್ಷದ ಮಹಿಳೆಯರು ಸಂಸದೆಯರು ಮೋದಿ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರಂತೆ, ಅದಕ್ಕೆ ಅವನಿಗೆ ಸ್ಪೀಕರ್ ಹೇಳಿದಂತ ನೀವು ಬರಾಕ್ ಹೋಗಬೇಡ ಅಂತೇಳಿ. ಮತ್ತೆ ಇವ್ರು ಏನಂತಾರಪ್ಪ, ಇಷ್ಟೊಂದು ಇಡೀ ದೇಶದಲ್ಲಿ ಎಲ್ಲಾ ದೇಶಗಳಿಗೆ ಹೋಗಿ ವಿಮಾನದಾಗ ಟೂರ್ ಮಾಡಿ ಆ ದೇಶದ ಯುದ್ಧ ನಿಲ್ಲಿಸ್ಬಿಡ್ತೀನಿ, ಈ ದೇಶದ ಯುದ್ಧ ಮಾಡ್ಬಿಡ್ತೀನಿ, ಎಲ್ಲವನ್ನೂ ಮಾಡ್ಬಿಡ್ತೀನಿ ಅಂದವನು ತಾನೇ ಕಟ್ಟಿಸಿದಂತ ಪಾರ್ಲಿಮೆಂಟ್ ಅಲ್ಲಿ, ತಾನೇ ನಡೆಸುವಂತ ಸರ್ಕಾರದಲ್ಲಿ ಬಂದು ಎದೆಗಾರಿಕೆಯಿಂದ ಮಾತನಾಡ್ಲಿಕ್ಕೆ 50 ಇದೆ ಎದೆಗಾರಿಕೆ ಇದೆ ಅಂತ ಹೇಳ್ತಾರೆ. ಯಾವ ಎದೆಗಾರಿಕೆ ಇದೆ ಅವನಿಗೆ? ಯಾವ ಎದೆಗಾರಿಕೆ ಇದೆ ಹೇಳಿ? ಈ ಪ್ರಶ್ನೆಗಳನ್ನ ನಾವೆಲ್ಲಾ ಕಡೆನೂ ಮಾತಾಡಬೇಕು. ಯಾವ ಎದೆಗಾರಿಕೆನೂ ಇಲ್ಲ ಅವನಿಗೆ. ಅವನು ರಬ್ಬರ್ ಸ್ಟ್ಯಾಂಪ್ ಆಗ್ಬಿಟ್ಟಿದ್ದಾನೆ. RSS ನವ್ರು ಏನ್ ಹೇಳ್ತಾರೋ ಅದನ್ನೇ ಅವನು ಕೇಳೋದು. ಮೋಹನ್ ಭಾಗವತ್ ಏನ್ ಹೇಳ್ತಾನೋ ಅದನ್ನೇ ಅವನು ಕೇಳೋದು. ಇದೇ ಮೋಹನ್ ಭಾಗವತ್ ನಿಮ್ಗೆ ಹಿಂದೆ ಹೇಳಿದ್ದ ಏನಂತೇಳಿ, ದೆಹಲಿಯಲ್ಲಿ ಒಬ್ಬ ಹೆಣ್ಮಗಳನ್ನ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಪ್ರಯಾಣ ಮಾಡುವಾಗ ಮಹಿಳೆ ಮೇಲೆ ಅತ್ಯಾಚಾರ, ಸಾಮೂಹಿಕ ಬಸ್ನಲ್ಲಿ ಅತ್ಯಾಚಾರ ಆಗುತ್ತೆ, ಸಂಚಾರ ಬಸ್ಸಿನಲ್ಲಿದೆ. ಅವಾಗ ಏನ್ ಹೇಳಿದ್ದವನು, ಮಹಿಳೆಯರು ಎಲ್ಲಿರ್ಬೇಕಾಗಿತ್ತು ಅಲ್ಲಿರ್ಬೇಕಾಗಿತ್ತು, ಹೊರಗೆ ಯಾಕೆ ಬರಬೇಕಾಗಿತ್ತು ಅಂತ ಡ್ರೆಸ್ ಉಟ್ಕೊಂಡು ಅಂತ. ಅಂದ್ರೆ ನಾವು ಯಾವ ಡ್ರೆಸ್ ಉಟ್ಕೋಬೇಕನ್ನೋದನ್ನು ಕೂಡ ಈ RSS ಹೇಳ್ತಾರೆ ನಮಗೆ.
ನಾವು ಇವತ್ತು ಹಚ್ಕೋಬಾರ್ದಂತೆ. ಅದಕ್ಕೆ ನಮ್ಮ ಬಸವಣ್ಣನ ಇವತ್ತು ವಿರೋಧ ಮಾಡೋದವರು. ಬಸವಣ್ಣ 12ನೇ ಶತಮಾನದಲ್ಲೇ ನಮಗೆ ಅನುಭವ ಮಂಟಪ. ಇಲ್ಲೆಲ್ಲ ಜನ ಕುಂತೀವಲ್ಲ, ಯಾರು ಕುಂತೀವಿ? ಯಾವ ಧರ್ಮದವರು ಕುಂತಿಲ್ಲ, ಎಲ್ಲ ಧರ್ಮದವರು ಕುಂತೀವಿ. ನಾವಿಲ್ಲಿ ಎಲ್ಲ ಐಕ್ಯತೆಯಿಂದ ಬದುಕ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ಅವರು ಬೇರೆ ಬೇರೆ ರೀತಿಯಿಂದ ಹಾಕೋದು. ಒಂದ್ ರೀತಿಯಿಂದ SC/ST ಬ್ಯಾಗ್ ಅಂತೇಳಿ ದಬ್ಬಾಳಿಕೆ ಮಾಡೋದು, ಒಂದ್ ರೀತಿ ಮುಸ್ಲಿಮರು ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಇನ್ನೊಂದ್ ರೀತಿ ಬೇರೆ ಜನಾಂಗದ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು. ನೋಡಿ ಎಷ್ಟೊಂದು ವಿಷಕಾರಿ ಅಂಶಗಳನ್ನೆಲ್ಲ ತುಂಬಿಕೊಂಡಿದ್ದೀವಿ ಅವ್ರ ತಲೆಯಲ್ಲಿ. ಇವೆಲ್ಲ ಮೊದಲಿರ್ಲಿಲ್ಲ. ಶಾಂತಿವಾಗಿ ಪ್ರೀತಿಯಿಂದ ಎಲ್ಲ ನಾವು ಇರ್ತಿದ್ವಿ. ಆದ್ರೆ ಇವತ್ತು ಅಶಾಂತಿಗಳನ್ನು ಮುಗಿಸಿಕೊಂಡಿದ್ದಾರೆ. ಹಂಗಾಗಿ ಹೋರಾಟ, ಈ ಚಳವಳಿಗಳು ಮುಂದಿನ ದಿನಮಾನಗಳಲ್ಲಿ ಅದು ಇಷ್ಟಕ್ಕೆ ಸಾಕಾಗೋದಿಲ್ಲ. ದೊಡ್ಡ ರೀತಿಯಲ್ಲಿ ಮತ್ತೆ ಚಳವಳಿ ನಡೀತೈತಿ. ನೀ ತಂದಂತ ಮೊದಲನೇ ಕಾನೂನುಗಳನ್ನು, ಇದೇ ಕಾನೂನುಗಳನ್ನ ಹೋದ ವರ್ಷದ ಅಂದ್ರೆ ಹಿಂದಿನ ಪೀರಿಯಡ್ ಅಲ್ಲಿ ಜಾರಿ ತರಲಿ ಹೊಕ್ಕಿನಂದಿದ್ದ. ಅವನಿಗೆ ಪೂರ್ಣ ಬಹುಮತ ಇರಲಿಲ್ಲ. ಬಹುಮತ ಇರಲಾರ್ದಕ್ಕೆ ಅದನ್ನು ಕಾದು 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 ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ಏನ್ ಮಾಡಿದ? ಬಿಹಾರ್ ಚುನಾವಣೆಯಲ್ಲಿ ಕೂಡ ಅಡ್ವಾನ್ಸ್ ಆಗಿ ಬೇರೆಯವರಿಗೆ 10,000 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಕೊಟ್ಟು ಬಹುಮತದಿಂದ ಗೆದ್ದು ಬಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಈ ಆಕ್ಟ್ ಗಳನ್ನು ತಂದ್ಬಿಟ್ಟ. ಈಗ ಇನ್ನೊಂದು ಆಕ್ಟ್ ಅಂತ ತರಲಿಕೊಂಡಿದ್ದಾರೆ, ವಿದ್ಯುತ್ ಆಕ್ಟ್. ನೀವ್ ಹೇಗೆಲ್ಲ ಸಿಮ್ ಕಾರ್ಡ್ ಅನ್ನು ಹಾಕೊಂಡು ರಿಚಾರ್ಜ್ ಮಾಡಿದ್ರೆ ಮೊಬೈಲ್ ಇಂದ ಹಲೋ ಅಂತ ಹೇಳ್ತಿರೋ, ಹಂಗೆ ರಿಚಾರ್ಜ್ ಇತ್ತಂದ್ರೆ ಮಾತ್ರ ಕರೆಂಟ್, ರಿಚಾರ್ಜ್ ಇರಲಿಲ್ಲ ಕರೆಂಟ್ ಕಟ್. ಆಗ ರೈತ ವರ್ಗ ಎಲ್ಲಿ ಬದುಕ್ತಾರೆ? ರೈತರು ಬದುಕಲಿಲ್ಲ ಅಂದ್ರೆ ನಾವೆಲ್ಲ ಉಳಿತೀವಿ? ಅವ್ರು ಹೇಳ್ತಾರೆ, ಅಮೆರಿಕದವ್ರು ಹೇಳ್ತಾರೆ ಏನಂತೇಳಿ, ನಿಮ್ಮ ದೇಶಕ್ಕೆ ಏನ್ ಬೇಕಪ್ಪ ತಿನ್ಲಿಕ್ಕೆ ಉಣ್ಲಿಕ್ಕೆ, ನಮ್ಮ ದೇಶದ ಎಲ್ಲಾ ವಸ್ತುಗಳು ನಾವು ಕಳಿಸ್ತೀವಿ, ಕಡಿಮೆ ರೇಟಲ್ಲಿ ಕಳಿಸ್ಬಿಡ್ತೀವಿ. ಬಳಿಕ ಸ್ಥಳಕ್ಕಾಗಮಿಸಿದ ರೋಣ ತಾಲೂಕು ಉಪ ತಹಸೀಲ್ದಾರ್ ಅವರಿಗೆ ತಮ್ಮ ಬೇಡಿಕೆಗಳ ಸುದೀರ್ಘ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಒಟ್ನಲ್ಲಿ ಶ್ರಮಿಕರ ಬೆವರಿನ ಬೆಲೆಗಾಗಿ ನಡೆದ ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನದಲ್ಲಿ ಜಿಲ್ಲಾ, ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ.